ಏರ್ ಫಿಲ್ಟರು ಮತ್ತು ಫುಲ್ ಸಿಸ್ಟಮ್ ಆಕ್ರೋಪೋಚ್ ಇದೆ. ಸೊ ಟೈಟೇನಿಯಮ್ ಬರುತ್ತಿದ್ದು, ಮಿಕ್ಕಿದೆಲ್ಲ SS. ಸೊ ಬನ್ನಿ ಓಡಿಸೋಣ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಶಾರ್ಟ್ ಡ್ರೈವ್ ಕೊಡ್ತೀನಿ ನೋಡಿ. ಡೌನ್ ಶಿಫ್ಟ್ ಮಸ್ತಾಗಿದೆ. ಇದರಲ್ಲಿ ಹೇಳ್ಬೇಕಂದ್ರೆ ಇದರಲ್ಲೂ ಕಾರ್ನರ್ಸ್ ತೊಗೊಳೋದಕ್ಕೆಲ್ಲ ಸಖತ್ತಾಗಿದೆ. ವೇಟ್ ಆಲ್ಮೋಸ್ಟ್ ಆಲ್ 14 to 16 kgs ಏನೋ ರೆಡ್ಯೂಸ್ ಆಗುತ್ತೆ. ಸೊ ಇದು ಅಫಿಷಿಯಲ್ ವೆಬ್ಸೈಟಲ್ಲೇ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಇದರಲ್ಲಿ ಪವರ್ ಅಷ್ಟೇ 5.4 Nm ಆಫ್ ಟಾರ್ಕು ಏನೋ ಇನ್ಕ್ರೀಸ್ ಆಗುತ್ತೆ. ವ್ಯೂಗೂ ಅಷ್ಟೇ ಚೆನ್ನಾಗಿದೆ. ಫುಲ್ ನೋಡಿ ಹಿಂಗೆ ಟಕ್ಕಿನ ಹಾಕೋಗ್ಬಿಟ್ರೆ ಏನೇನು ವಿಂಡ್ ಬ್ಲಾಸ್ಟೇ ಇರೋದಿಲ್ಲ. ಓಹೋ, ಪಾಪ್ಸ್ ಕ್ರೇಜಿಯಾಗಿ ಬರ್ತಿದೆ. ಓಕೆ, ಲಾಂಚು ಓಕೆ. ಸಾಕಾಗಿತ್ತು ಲಾಂಚು. ಮಳೆ ಸ್ಟಾರ್ಟ್ ಆಯ್ತಪ್ಪ. ಸೊ ಪ್ರಾಪರ್ ರೋಡ್ಸ್ ಬಂದಿದ್ದು ಇವಾಗೇನೆ. ಓಕೆ, ಡೈವರ್ಷನ್ ಇಲ್ಲೇ ಬಂತು ಕರೆಕ್ಟ್. ಸಕ್ಕತ್ತಾಗಿದೆ. ಲೌಡ್ ಇದೆ. ಅದು ಥ್ರಾಟಲ್ ಕೊಟ್ಟಾಗ ಒಂದ್ಸಲಿ ನೀನು ಇದು ಟ್ರಾಫಿಕ್ ಇದ್ರೇನು ಒಂದ್ಸಲಿ ಸ್ವಿಚ್ ಇಟ್ಕೊಂಡ್ರೆ ಫುಲ್ ಸೈಲೆಂಟ್ ಆಗುತ್ತೆ ಗಾಡಿ. ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಥ್ಯಾಂಕ್ಸ್ ಕರಣ್, ಒಳ್ಳೆ ರೈಡ್ ಇತ್ತು. ಹಿಂಗೆ ಎತ್ಕೊಂಡು ಹೋಗ್ತೇನೆ. ಓಕೆ, ಓ ಕ್ರೇಜಿ. ಓಹೋ, ನೈಸ್. ಸೊ ಎಸ್, ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ. ಸೊ ಬೇಗ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಕ್ರೋಪೋಚ್, ಬ್ರಾಕ್ಸಾ ಅಂತ ಎರಡು ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ.